Hello everyone, welcome to Sanmarga classes. Let us see question number 3 of chapter Conservation of Plants and Animals. The aim of the Forest Conservation Act is to ಹಾಗಿದ್ರೆ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಏಮ್ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಪ್ರಮೋಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನೋ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನ್ ಮಾಡುತ್ತೆ, ಫಾರೆಸ್ಟ್ ಅನ್ನ ಕಟ್ ಮಾಡೋದನ್ನ ಇನ್ವಾಲ್ವ್ ಮಾಡಿರುತ್ತೆ. ಸೊ ಇಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತಾನೆ ಇದೆ. ಇಟ್ ಕೇಮ್ ಟು ಕನ್ಸರ್ವ್ ಫಾರೆಸ್ಟ್ ಅಲ್ವಾ. ಇದನ್ನ ಯಾಕೆ ತರಲಾಯಿತು ಅಂದ್ರೆ ಟು ಪ್ರೊಟೆಕ್ಟ್ ಫಾರೆಸ್ಟ್. ಹಾಗಾಗಿ ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ಕನ್ಸರ್ವ್ ನ್ಯಾಚುರಲ್ ಫಾರೆಸ್ಟ್ ಅಂಡ್ ಮೀಟ್ ದ ನೀಡ್ಸ್ ಆಫ್ ಪೀಪಲ್. ಆಪ್ಷನ್ ಬಿ is forest correct, but meet the needs of people ಇದಲ್ಲ. ಆಪ್ಷನ್ ಸಿ ಇನ್ಕ್ರೀಸ್ ಡಿಫಾರೆಸ್ಟೇಷನ್. ನೋ, ಡಿಫಾರೆಸ್ಟೇಷನ್ ಇನ್ಕ್ರೀಸ್ ಮಾಡಕ್ಕೆ ಕನ್ಸರ್ವೇಷನ್ ಅನ್ನೋ ಆಕ್ಟ್ ಅನ್ನ ತರೋದಿಲ್ಲ. therefore ಆಪ್ಷನ್ ಸಿ is wrong. ಆಪ್ಷನ್ ಡಿ prohibit all the activities inside the forest. Okay, prohibit all the activities inside the forest wrong ಇದೆ. Actually option B is correct. Retaking question number 3. Hello everyone, welcome to Sanmarga classes. Let us see question number 3 of chapter Conservation of Plants and Animals. The aim of the Forest Conservation Act is to. Forest Conservation Act in aim ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಪ್ರಮೋಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್. ನೋ, actually industrial developments is not aim of the Forest Conservation Act. This is wrong. Option B conserve natural forests and meet the needs of people. Yes, ನ್ಯಾಚುರಲ್ ಫಾರೆಸ್ಟ್ ಅನ್ನ ಕನ್ಸರ್ವ್ ಮಾಡ್ತಾರೆ ಅಂಡ್ ಮೀಟ್ ದ ನೀಡ್ಸ್ ಆಫ್ ಪೀಪಲ್. ಈಗ ಆ ಫಾರೆಸ್ಟ್ ಸುತ್ತ ಇರೋ ಪೀಪಲ್ ಕೆಲವೊಂದಕ್ಕೆ ವುಡ್ಡಿಗಿರ್ಬೋದು, ಅದಕ್ಕೆಲ್ಲ ಫಾರೆಸ್ಟ್ ಅನ್ನೇ ಅವಲಂಬಿಸಿರ್ತಾರೆ. ಸೊ ಅವರಿಗೆ ಮೀಟ್ ದ ನೀಡ್ಸ್ ಆಫ್ ಪೀಪಲ್ ಅಂತ ಹೇಳಿರ್ತೀವಿ. ಆಪ್ಷನ್ ಸಿ ಇನ್ಕ್ರೀಸ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಇನ್ವಾಲ್ವ್ಸ್ ಕಟಿಂಗ್ ಆಫ್ ಟ್ರೀಸ್. ಇಲ್ಲಿ ಮರ ಕಟ್ ಮಾಡೋದು ಅಲ್ಲ, ಕನ್ಸರ್ವೇಷನ್ ಅಲ್ಲಿ ಬರೋದಿಲ್ಲ ಡಿಫಾರೆಸ್ಟೇಷನ್. therefore this is also wrong. ಆಪ್ಷನ್ ಡಿ ಪ್ರೊಹಿಬಿಟ್ ಆಲ್ ದ ಆಕ್ಟಿವಿಟೀಸ್ ಇನ್ಸೈಡ್ ದ ಫಾರೆಸ್ಟ್. ಮೇನ್ ಹಂಟಿಂಗ್ ಇದನ್ನೆಲ್ಲ ಪ್ರೊಹಿಬಿಟ್ ಮಾಡೋದಿದೆ, ಬಟ್ ನಾಟ್ ಆಲ್ ದ ಆಕ್ಟಿವಿಟೀಸ್. ಎಲ್ಲ ಆಕ್ಟಿವಿಟಿನೂ ಬಂದ್ ಮಾಡೋದಿಲ್ಲ. ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ ಕನ್ಸರ್ವ್ ನ್ಯಾಚುರಲ್ ಫಾರೆಸ್ಟ್ ಅಂಡ್ ಮೀಟ್ ದ ನೀಡ್ಸ್ ಆಫ್ ಪೀಪಲ್. ಇಲ್ಲಿ ಬೈ ಕನ್ಸರ್ವಿಂಗ್ ನ್ಯಾಚುರಲ್ ಫಾರೆಸ್ಟ್ ಏನಾಗುತ್ತೆ, ಇಟ್ ಗಿವ್ ಶೆಲ್ಟರ್, ಫುಡ್ ಟು ಆನಿಮಲ್ಸ್ ಅಲ್ವಾ. ವೈಲ್ಡ್ ಲೈಫ್ ಅಲ್ಲಿ ಇರುವಂತ ಎಲ್ಲ ಆನಿಮಲ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಅದಕ್ಕೆಲ್ಲ ಶೆಲ್ಟರ್ ಸಿಗುತ್ತೆ, ಫುಡ್ ಸಿಗುತ್ತೆ ಬೈ ಕನ್ಸರ್ವಿಂಗ್ ಫಾರೆಸ್ಟ್. ಆಲ್ಸೋ ಎಕಾಲಜಿಕಲ್ ಬ್ಯಾಲೆನ್ಸ್. ಇಟ್ ಪ್ರಿಸರ್ವ್ ಎಕಾಲಜಿಕಲ್ ಬ್ಯಾಲೆನ್ಸ್ ಅಲ್ವಾ. ಅಂಡ್ ಇಟ್ ಪ್ರೊಟೆಕ್ಟ್ ಬಯೋಡೈವರ್ಸಿಟಿ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಏನಿದೆ ಇದ್ರದ್ದೇನು ಬಯೋಡೈವರ್ಸಿಟಿಯನ್ನ ಪ್ರಿವೆಂಟ್ ಮಾಡೋದು ಅಥವಾ ಪ್ರೊಟೆಕ್ಟ್ ಮಾಡುವಂತದ್ದು ಆಗಿದೆ. ಆರ್ ಟು ಕರ್ಬ್ ರ್ಯಾಪಿಡ್ ಡಿಫಾರೆಸ್ಟೇಷನ್. ರ್ಯಾಪಿಡ್ ಡಿಫಾರೆಸ್ಟೇಷನ್ ಏನಾಗ್ತಾ ಇತ್ತಲ್ಲ ಅದನ್ನ ಸ್ಟಾಪ್ ಮಾಡುವಂತದ್ದು. ದಟ್ ಈಸ್ ಆಲ್ಸೋ ದ ಏಮ್ ಆಫ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್. therefore you have to write B as correct answer. Conserve natural forests and meet the needs of people. Thank you.